ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಬಂದ್ಬಿಟ್ಟು ಒಂದು ಕಡೆ ಟಿ ಎಕ್ಸಾಮ್ನ ವರ್ಷಕ್ಕೆ 2 ಬಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೇ ತಿಂಗಳಿಗೆ ಒಂದು ಬಾರಿ, ಡಿಸೆಂಬರ್ ತಿಂಗಳಿಗೆ ಒಂದು ಬಾರಿ. ಇನ್ನೊಂದು ಕಡೆ ಸುದ್ದಿ ಬರ್ತಾ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡಬಾರ್ದು ಮತ್ತೆ. ಬಿಕಾಸ್ ಯಾಕೆಂದ್ರೆ ಸಾಕಷ್ಟು ಜನ ನಿರುದ್ಯೋಗಿಗಳು ಕೂಡ ಆಲ್ರೆಡಿ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಹಿಂದೆ ಶಿಕ್ಷಕಾಕಾಂಕ್ಷಿಗಳು CSC ಗಳಿಗೆ ಹೋಗ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವರು ಮಾಹಿತಿ ಕೊಡ್ತಾರೆ. ಇನ್ನು ಮುಂದೆ ವರ್ಷಕ್ಕೆ 2 ಬಾರಿ ನಿಮಗೆ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡೋದಕ್ಕೆ, ಅಂದ್ರೆ ತಯಾರಿ ಮಾಡ್ಕೊಳ್ಳೋದಕ್ಕೆ, TEC ಎಕ್ಸಾಮ್ ನ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೀವಿ. ಲೈಕ್ ಆ ರೀತಿ ಮಾಡೋದಕ್ಕೆ ಸೂಚನೆ ಕೂಡ ಬಂದಿದೆ ಅಂತ ಕೂಡ ಮಾಹಿತಿ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಮೇಗೆ ನಿಮಗೆ ಅಂದ್ರೆ ವರ್ಷಕ್ಕೆ 2 ಬಾರಿ ಅಂದ್ರೆ ಲಾಸ್ಟ್ ಡಿಸೆಂಬರ್ಗೆ ಆಗಿದೆ, ನೆಕ್ಸ್ಟ್ ಮೇಗೆ ಆಗ್ಬೋದು, ಮತ್ತೆ ನೆಕ್ಸ್ಟ್ ಇಯರ್ ಎಂಡ್ ಡಿಸೆಂಬರ್ಗೆ ಆಗ್ಬೋದು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಲೈಕ್ ನಿಮಗೆ ವರ್ಷಿಕವಾಗಿ 2 ಬಾರಿ ನಿಮಗೆ ಅಟ್ಲೀಸ್ಟ್ ನಿಮಗೆ ಟಿಇಟಿನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಬರ್ತಾ ಇದೆ. ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಇದೆ, ಲಕ್ಷಾಂತರ ಆಕಾಂಕ್ಷಿಗಳು ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಸಾಕಷ್ಟು ಜನ 1-2 ಅಂಕಗಳಿಂದ ಮಿಸ್ ಕೂಡ ಆಗಿದ್ದಾರೆ. ಅವರು ಕೂಡ ಬೇಕಾದ್ರೆ ಇಂಪ್ರೂವೈಸೇಷನ್ ಮಾಡ್ಕೋಬಹುದು, ಅವರು ಕೂಡ ನೆಕ್ಸ್ಟ್ ತಯಾರಿ ಮಾಡ್ಕೊಳ್ಬಹುದು. ಈ ರೀತಿ ಮಾಹಿತಿ ಕೂಡ ಬರ್ತಾ ಇದೆ. ಬಟ್ CSC ಎಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಣ ಸಚಿವರು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಬೇಕಾಗುತ್ತೆ. ಆಲ್ರೆಡಿ ಟಿಇಟಿ ಕೂಡ ಮಾಡ್ಬಿಟ್ಟಿದ್ದಾರೆ. ಆ ಟಿಇಟಿನ ಮಾಡಬಹುದಾ ಇಲ್ವಾ ಅಂತ ಹೇಳಿ ಇನ್ನು ಕೂಡ ಪೆಂಡಿಂಗ್ ಇದೆ. ಟಿಇಟಿನ ಸುಲಭವಾಗಿ ಮಾಡಬಹುದು. ಯಾಕೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಬಜೆಟ್ ಅಲೋಕೇಶನ್ ಇರೋದಿಲ್ಲ, ಇಂತಿಷ್ಟು ಪೋಸ್ಟ್ಗಳು ಅಂತ ಇರೋದಿಲ್ಲ. ಒಂದು ರಿಕ್ರೂಟ್ಮೆಂಟ್ ಲೈಕ್ ನಿಮಗೆ ಟೀಚರ್ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಅಂತ, ಜಸ್ಟ್ ಇದು ಬಂದ್ಬಿಟ್ಟು ಅರ್ಹತೆ, ಎಲಿಜಿಬಲ್ ಅಷ್ಟೇ. ನಿಮಗೆ ಟಿಇಟಿ ಪಾಸ್ ಮಾಡಿದ ತಕ್ಷಣ ನಿಮಗೆ ಜಾಬ್ ಗ್ಯಾರಂಟಿ ಅಂತ ಏನೂ ಇಲ್ಲ. ಜಸ್ಟ್ ಫಾರ್ ನಿಮ್ಮ ಎಲಿಜಿಬಿಲಿಟಿಗೋಸ್ಕರ ನಿಮಗೆ ಇದನ್ನ ಕಂಡಕ್ಟ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇದನ್ನ ಸರ್ಕಾರ ಸುಲಭವಾಗಿ ಮಾಡಬಹುದು. ಬಟ್ ಇನ್ನೊಂದು ಒತ್ತಡ ಏನ್ ಕೇಳಬರ್ತಿದೆ ಅಂದ್ರೆ, ಇನ್ನೊಂದು ಡಿಸಿಷನ್ ಏನ್ ಕೇಳಬರ್ತಿದೆ ಅಂದ್ರೆ ಮಾಡಬಾರ್ದು ಅಂತ. ಬಿಕಾಸ್ ನೀವು ನೋಡೋದಾದ್ರೆ ಲಾಸ್ಟ್ 10 ವರ್ಷದಲ್ಲಿ 4.49 ಲಕ್ಷ ಜನ ಎಲಿಜಿಬಲ್ ಆಗಿದ್ದಾರೆ. ಲೈಕ್ ಅಷ್ಟು ಜನ ಅಂದ್ರೆ ಟಿಇಟಿನ ಪಾಸ್ ಮಾಡಿದ್ದಾರೆ. ಬಟ್ 4.49 ಲಕ್ಷ ಜನ ಕೂಡ ಸರ್ಕಾರಿ ನೌಕರಿಯಲ್ಲಿ ಇದಾರ ಅಂತ ನೀವು ನೋಡ್ಬೋದು. ಇರೋದೇ 30ರಿಂದ 38 ಸಾವಿರ ಮಂದಿ ಅಷ್ಟೇ ನಿಮಗೆ ಸರ್ಕಾರಿ ನೌಕರಿಯಲ್ಲಿ ಕೂಡ ಇದ್ದಾರೆ, ಅಂದ್ರೆ ಗೌರ್ಮೆಂಟ್ ಟೀಚರ್ಸ್ ಆಗಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಅಂದಾಜು 6ರಿಂದ 7% ಜನ ಮಾತ್ರ ಉದ್ಯೋಗ ಪಡ್ಕೊಂಡಿದ್ದಾರೆ. ಸಾಕಷ್ಟು ಜನ ನಿರುದ್ಯೋಗಿಗಳು ಕೂಡ ಆಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೂಡ ಬಂದಿದೆ. ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ ಇರೋದು ಲಿಮಿಟೆಡ್ ಸೀಟ್ಗಳು ಕೂಡ, ಆ ನಿಟ್ಟಿನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಎಲ್ಲರೂ ಕೂಡ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ನಿಮಗೆ ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಳ್ಳೋದಿಲ್ಲ. ಆ ರೀತಿ ಸಮಸ್ಯೆ ಕೂಡ ಆಗುತ್ತೆ. ಆ ರೀತಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಮೇನ್ ಅಂದ್ರೆ ಟಿಇಟಿ ಕಂಡಕ್ಟ್ ಕೂಡ ಮಾಡಿದ್ರೆ ಹೆಚ್ಚು ಜನ ಪಾಸ್ ಆಗ್ತಾರೆ. ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಅವರಿಗೆ ಸ್ವಲ್ಪ ಇದಿರುತ್ತೆ, ಲೈಕ್ ಅವರು ಬೇಕಾದ್ರೆ ಪ್ರೈವೇಟ್ ಜಾಬ್ಗೆ ಹೋಗ್ಬೋದು. ಅವರಿಗೆ ಕಂಪೇರ್ ಟು ನಾರ್ಮಲ್ ನಾನ್ ಟಿಇಟಿ ಕ್ಯಾಂಡಿಡೇಟ್ಸ್ ಇಂದ ಟಿಇಟಿ ಕ್ಯಾಂಡಿಡೇಟ್ಸ್ ನ ಹೆಚ್ಚು ಪ್ರಿಫರೆನ್ಸ್ ಕೂಡ ಮಾಡ್ತಾರೆ. ಪ್ರೈವೇಟ್ ಜಾಬ್ ಹೋಗ್ಬೋದು ಅಥವಾ ಕೋಚಿಂಗ್ ಹೋಗ್ಬೋದು, ಅಲ್ಲೂ ಕೂಡ ನಿಮಗೆ ಟಿಇಟಿ ಕ್ಯಾಂಡಿಡೇಟ್ಸ್ ನ ಪ್ರಿಪೇರ್ ಕೂಡ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಬಟ್ ಸಾಕಷ್ಟು ಜನ ಏನಂದ್ರೆ, ಇನ್ನೊಂದು ಏನ್ ನೆಗೆಟಿವ್ ಅಂದ್ರೆ, ಟಿಇಟಿ ಪಾಸ್ ಆದೆ ಅಂತ ಅನ್ಕೊಂಡು ಸಾಕಷ್ಟು ಜನ ಟಿಇಟಿ ಪಾಸ್ ಆದ ನಂತರ ನಾನು ಟೀಚರ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಅಂತ ಹೇಳಿ ಸಾಕಷ್ಟು ಜನ ಹಂಗೆ ಕುತ್ಕೊಳ್ತಾ ಇದ್ದಾರೆ, ಏನು ಕೆಲಸ ಕೂಡ ಮಾಡ್ಕೊಳ್ತಾ ಇಲ್ಲ. ಆಗ ಏನಾಗ್ತಿದೆ ಅಂದ್ರೆ ನಿರುದ್ಯೋಗಿಗಳ ಸಂಖ್ಯೆ ನಿಮಗೆ ಗೊತ್ತಿರೋಗೆ BEd ಎಲ್ಲ ಮಾಡಿ ಸಾಕಷ್ಟು ಜನ PG ಕೂಡ ಮಾಡಿದ್ರು ಕೂಡ ಸಾಕಷ್ಟು ಜನ ನಿರುದ್ಯೋಗಿಗಳಾಗಿ ಮನೆಯಲ್ಲೇ ಕುತ್ಕೊಂಡಿದ್ದಾರೆ. ಆ ಮಟ್ಟಕ್ಕೆ ನಿರುದ್ಯೋಗ ಕೂಡ ಇದೆ. ಅನ್ಎಂಪ್ಲಾಯ್ಮೆಂಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಬೂಮ್ ಕೂಡ ಆಗಿದೆ, ಆಯ್ತಾ. ನಮ್ಮ ಸ್ಟೇಟ್ ಅಲ್ಲಿ ಕೂಡ ಬೂಮ್ ಆಗಿದೆ. ಆ ರೀತಿ ಒಂದು ಒತ್ತಡ ಬರ್ತಾ ಇದೆ. ಲೈಕ್ ನಿರುದ್ಯೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಈ ರೀತಿ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ನೀವು ನೇಮಕಾತಿನೇ ಮಾಡ್ತಾ ಇಲ್ಲ. ಇನ್ನು ಯಾವ ನಿಟ್ಟಿನಲ್ಲಿ ನೀವು ಮತ್ತೆ ಟಿಇಟಿ ಕಂಡಕ್ಟ್ ಕೂಡ ಮಾಡ್ತೀರಾ? ಟಿಇಟಿ ಕಂಡಕ್ಟ್ ಮಾಡಿದ್ರೆ ಈಗ ಆಲ್ರೆಡಿ 4.5 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಇನ್ನು ಮತ್ತೆ ಆಡ್ ಆನ್ ಆಗ್ತಾ ಹೋಗ್ತಾರೆ, ಇನ್ನು ಹೆಚ್ಚು ಜನ ಆಗ್ತಾ ಹೋಗ್ತಾರೆ. ಆಗ ನಮ್ಗೆ ಸಮಸ್ಯೆ ಕೂಡ ಆಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಚರ್ಚೆ ಹಂತದಲ್ಲಿ ಕೂಡ ಇದೆ. ನೀವು ಗ್ಯಾರಂಟಿ ಆಗಿ ತೆಗೆದುಕೊಳ್ಳಬೇಡಿ ಟಿಇಟಿ ಮಾಡ್ತಾರೆ ಅಂತ, ಬಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಶಿಕ್ಷಣ ಸಚಿವರು ಆಸಕ್ತಿ ಹೊಂದಿದ್ದಾರೆ ಮಾಡಬೇಕು ಅಂತ, ಲೈಕ್ ಟೀಚರ್ಸ್ ಟಿಇಟಿನ ಮಾಡಬೇಕು ಅಂತ. ಆಲ್ರೆಡಿ ನಾನು ನೋಡ್ಕೊಂಡ್ ಬಂದೆ, ಮಾಧ್ಯಮದಲ್ಲಿ ಕೂಡ ಹೇಳಿದ್ರು 10,000 ಪ್ಲಸ್ 11,000 ನೇಮಕಾತಿಯನ್ನ, ಶಿಕ್ಷಕರ ನೇಮಕಾತಿನ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಟಿಇಟಿನ ಕಂಡಕ್ಟ್ ಕೂಡ ಮಾಡಿದ್ವು. ನಿಮಗೆ ಗೊತ್ತಿರೋಗೆ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಇರೋ ಕಾರಣ ಅದು ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ, ಆಯ್ತಾ. ಅದು ತೀರ್ಮಾನ ಆಗ್ಬೇಕಾಗುತ್ತೆ. ಅದು ಆದಷ್ಟು ಬೇಗ ನಾವು ಮುಗಿಸ್ತೀವಿ, ನಂತರ ನೇಮಕಾತಿನ ಕೂಡ ಮಾಡ್ತೀವಿ. ಮನೆ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಅವರು ಕೂಡ ನಮಗೆ ಓಕೆ ಅಂತ ಹೇಳಿದ್ದಾರೆ ಅಂತ ಹೇಳಿ ನಿನ್ನೆ ಒಂದು ರಿಪಬ್ಲಿಕ್ ಟಿವಿಯಲ್ಲಿ ಒಂದು ಹೇಳಿಕೆನ ಕೊಡ್ತಾರೆ. ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಆಯ್ತಾ. ಶಿಕ್ಷಣ ಸಚಿವರು ರಿಪಬ್ಲಿಕ್ ಟಿವಿಯಲ್ಲಿ ಹೇಳಿದ್ದಾರೆ. ಬಿಕಾಸ್ ಏನಂದ್ರೆ ಒಳ ಮೀಸಲಾತಿ ಗೊಂದಲ ಕೂಡ ಇದೆ. ಇಂಟರ್ನಲ್ ಕ್ಯಾಸ್ಟ್ ರಿಸರ್ವೇಶನ್ ಅದು ಇತ್ಯರ್ಥ ಆಗ್ಬೇಕು. ಅದು ಇತ್ಯರ್ಥ ಆದ್ರೆ ನಂತರ ನಿಮಗೆ ನೇಮಕಾತಿ ಆಗ್ಬೇಕು. ಅದು ಇತ್ಯರ್ಥ ಆದ್ರೆ ನಮಗೆ ಪೊಲೀಸ್ ನೇಮಕಾತಿ, FT STA, ಸಾಕಷ್ಟು VA ಸಾಕಷ್ಟು ಪೆಂಡಿಂಗ್ ಇದಾವೆ. ಎಲ್ಲ ನೇಮಕಾತಿಗಳು ಕೂಡ ಆಗ್ತವೆ. ಅದಕ್ಕೂ ನೀವು ಕೂಡ ಟ್ರೈ ಕೂಡ ಮಾಡಬಹುದು. ಯಾರೆಲ್ಲ ಆಕಾಂಕ್ಷಿಗಳು ಇದ್ದಾರೆ ಅವರಿಗೆ ಗುಡ್ ನ್ಯೂಸ್. CM ಕೂಡ ಓಕೆ ಅಂದಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನಿಮಗೆ ಇಲ್ಲಿ ಇಂಟರ್ನಲ್ ರಿಸರ್ವೇಶನ್ಸ್ ಇನ್ನು ಕೂಡ ಗೊಂದಲ ಮುಗಿದಿಲ್ಲ. ಗೊಂದಲ ಮುಗಿದ ನಂತರ ಅದು ತೀರ್ಮಾನ ಬಂದ ನಂತರ ನಿಮಗೆ ಶುರು ಮಾಡಬಹುದು. ಬಟ್ ಈಗ ಟಿಇಟಿ ಮಾಡಿರೋ ಉದ್ದೇಶನೇ ಅವರು ಹೇಳ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನಾವು ಈ ರೀತಿ ಶಿಕ್ಷಕರ ನೇಮಕಾತಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಡಿಸೆಂಬರ್ 7ನೇ ತಾರೀಕು ಟಿಇಟಿ ಮಾಡಿ ನಾವು ಮುಗಿಸಿದೀವಿ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ.
ಟಿ ಟಿ ಅಭಿಪ್ರಾಯ ನಿಮ್ದೇನೋ, ಟಿ ಟಿ ಮಾಡಬೇಕಾ ಬೇಡವಾ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಅದು ನಿಮಗೆ ಅಕ್ಸೆಪ್ಟೇಬಲ್ ಏನೋ ಅಂತ ಹೇಳಿ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.